ಗೆಳೆಯರೇ, ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾನು ಶನಿವಾರ ಇತ್ತು, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈಗ ವೀಡಿಯೋ ಮಾಡ್ತಾವನಿ. ಏನು ಮಾಡ್ತಿದ್ದೆ ಅಂದರೆ, ನಮ್ಮ ಹಸು ಕಿತ್ಕೊಂಡ್ಬಿಟ್ಟದೆ. ನಮ್ಮ ಹಸು ಅಂತೂ ಕಿತ್ಕೊಂಡ್ಬಿಟ್ಟದೆ. ಈಗ ಈ ಥರ ಹುಲ್ಲುಲ್ ನುಕ್ಕ ಮೈತಾಯಿತ್ತು. ಅದನ್ನು ನೋಡ್ತಾ ನಾನು ಹಿಡ್ಕೊಳಗೋಣ ಅಂತ ಇಳಿತಾವನಿ. ನಮ್ಮ ಹಸುನಂತೂ ಈ ಥರ ಹಿಡ್ಕೊಂಡು ಈ ಥರ ಹೋಯ್ತಾವನಿ. ನಾನು ನಮ್ಮ ಹಸಂತೂ ಹುಲ್ಮಯ ಗಾಬರಿಲೇ ಇತ್ತು. ಯಾಕಂದರೆ ಈಗ ತುಂಬ ಬೇಸಿಗೆ ಅಲ್ವಾ, ಅದಕ್ಕೆ ಹಸಿ ಮೇವು ಸಿಕ್ಕಲ್ಲ. ಇದು ಎಲ್ಲ ಕಿತ್ಕೊಬಂದು ಮೇವು ಮಾಡಿಬಿಡ್ತಂತ ನಮ್ಮ ಹಸು ಅಂತೂ ನಾನು ಈ ಥರ ನೋಡ್ತಿತ್ತು. ಇನ್ನೊಂದು ಹಸು ಅಂತೂ ಈ ಥರ ಕೋಪ ಮಾಡ್ತಾ ಮಕ್ಕಳು ಆ ಕಡೆ ತಿರ್ಸ್ಕೊಬಿಡ್ತು. ಅದನ್ನ ನೋಡಿ ಹಿಡ್ಕೊಬರ್ತಾವನಿ. ಹಿಡ್ಕೊಬಂದು ಮರದಡಿಯಲ್ಲಿ ಕಟ್ಟಾಕ್ಬೇಕೀಗ. ಕಟ್ಟಾಕ್ಬಿಟ್ಟು ದಂಟ ಹಾಕ್ಬಿಟ್ಟು ಹೋಗಬೇಕು. ಅಂತೂ ನಮ್ಮ ಹಸುನ ಕಟ್ಟಾಕ್ಬಿಟ್ಟು ಮನೆ ಹತ್ರ ಬಂದು ಅದಕ್ಕೆ ದಂಟ ಹಾಕ್ಬೇಕು. ಈಗ ದಂಟ ಹಾಕ್ತಾವನಿ. ಅಂತೂ ನಮ್ಮ ಹಸುಗಳಿಗೆ ದಂಟ ಹಾಕಾಯ್ತು. ಮೈತಾ ಇದ್ದ ಅವುಗಳು ದಂಟ ಹಾಕಿದ ತಕ್ಷಣ ನಮ್ಮ ನಾಯಿ ಅಂತೂ ಅಲ್ಲಿ ಆಟ ಆಡ್ತಾಯಿತ್ತು. ನಮ್ಮ ಹಸುಗಳಿಗೆ ದಂಟ ಹಾಕಿದ ತಕ್ಷಣ ಈ ಥರ ಇದನ್ನು ನೋಡ್ತಾ ನಾನು ನಡೀತಾ ಹೋಯ್ತಾವನಿ. ಈ ಥರ ತುಂಬ ಬಿಸಿಲು ಅಂದರೆ ಬಿಸಿಲು. ಟೈಮ್ 3:15 ಆಗೋಗೈತೆ, ಆದರೂ ಇಷ್ಟು ಬಿಸಿಲು ಹೊಡಿತೈತೆ. ನಾನು ಹಂಗೆ ನಡೀತಾ ಮನೆ ಕಡೆ ಹೊರಟೆ. ನಮ್ಮ ಅಪ್ಪ ಕಲಿಸಿದ್ರು, ಯಾಕಂದರೆ ಮೋಟ್ರ್ ಎತ್ಬಿಡು ಅಂತ. ಅದಕ್ಕೆ ನಾನು ಪುನಃ ಇಂದು ನಡೀತಾ ಹೋಯ್ತಾವನಿ. ನಾನಂತೂ ಈಗ ಮೋಟ್ರ್ ರೂಮಿಗೆ ಬಂದು ಕರೆಂಟ್ ಚೆಕ್ ಮಾಡ್ತಾವನಿ. ಚೆನ್ನಾಗಿತ್ತು ಅಂತ ಮೋಟ್ರ್ ಎತ್ಬಿಟ್ಟು ಈಗ ಪುನಃ ಮನೆಗೆ ಹೊಡ್ತಾವನಿ. ನೀರು ಕಟ್ಟೋದು ನಮ್ಮ ಅಪ್ಪ ಹೇಳ್ಬಿಟ್ಟಂಟಾರ ತುಂಬ ಎಷ್ಟು ಪಾತಿ ತುಂಬ್ತದೆ ಅಷ್ಟು ಬಿಟ್ಟು ಕಟ್ಟೋಂತ. ನಾನಂತೂ ಈ ಪೊಸಿಷನ್ ಇಷ್ಟಿಷ್ಟು ನೀರು ಬಿಟ್ಟು ಈ ಥರ ಕಟ್ತಾಯಿದ್ದೆ. ಇಷ್ಟು ತುಂಬ ಬಿಡ್ತಾವನಿ ನೀರಿನಂದರೆ. ಯಾಕಂದರೆ ಫುಲ್ ಬೇಸಿಗೆ ಆಗಿತ್ತಲ್ಲ, ಅದಕ್ಕೋಸ್ಕರ. ನಾನಂತೂ ಈ ಥರ ಎಲ್ಲದಕ್ಕೂ ನೀರು ಕಟ್ತಾ ಒಂದು ಬೈಲ್ ಕಟ್ಕೊಂಡು ಬಂದೆ. ಎಲ್ಲ ನೋಡ್ತಾ ಇರ್ಬೋದು. ತುಂಬ ಬುಟ್ಟಿ ಕಟ್ಟಿದ್ದೀನಿ. ಅಷ್ಟು ಎಣ್ಣೆ ಒಳಗೆ ಕಟ್ತಾ ಇದ್ದೀನಿ. ತುಂಬ ಬುಟ್ಟಿ ಕಟ್ಟಬೇಕು. ಆದರೆ ಈಗ ಬೇಸಿಗೆ ಅಲ್ವಾ, ಅದರಿಂದ ಗಿಡಗಳೆಲ್ಲ ಒಣಗ್ತವೆ. ಅದರಿಂದ ತುಂಬ ಬುಟ್ಟಿ ಕಟ್ಟಿದ್ರೆ ಗಿಡಗಳು ಅಲ್ಲೇ ಇಳುವರಿ ಬಿಡ್ತವೆ. ಅದಕ್ಕೋಸ್ಕರ ತುಂಬ ಬುಟ್ಟಿ ಕಟ್ತಾವನಿ.